ಕಣ್ಣ ಮುಚ್ಚೆ ಕಾಡೆಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಅಡಗಿಸಿಕೊಳ್ಳಿ ಎನ್ನುವಂತಹ ಸಾಲುಗಳನ್ನ ನಾವು ಕೇಳಿರ್ತೀವಿ. ಕಣ್ಣ ಮುಚ್ಚೆ ಅಂದ್ರೆ ದಶರಥ ಮಹಾರಾಜನು ರಾಮಾಯಣದಲ್ಲಿ ತನ್ನ ಕಣ್ಣುಗಳನ್ನ ಮುಚ್ಕೊಂಡು ಆಳ್ತಾ ಇರ್ತಾನಂತೆ. ಅಂದ್ರೆ ಇದರ ಅರ್ಥ ಅವನು ಹಿಂದೆ ಮುಂದೆ ನೋಡದೆ ಆದೇಶವನ್ನ ಕೊಟ್ಟು ಬಿಡ್ತಾನಂತೆ, ರಾಮನನ್ನ ಕಾಡಿಗೆ ಕಳಿಸ್ತಾನಂತೆ. ಕಾಡೆಗೂಡಿ ಅಂದ್ರೆ ರಾಮ ವನವಾಸಕ್ಕೆ ಹೋದ ನಂತರ ಕಾಡೆ ಅವನಿಗೆ ಗೂಡಾಗ್ತದೆ. ಇಲ್ಲಿ ಗೂಡು ಅಂದ್ರೆ ಮನೆ ಅಂತ ಅರ್ಥ, ಕಾಡೆ ಗೂಡಾಗ್ತದೆ. ರಾಮ ರಾವಣನಿಂದ ಸೀತಾಮಾತೆಯನ್ನ ಕರ್ಕೊಂಡು ಬರ್ತಾನಂತೆ. ಇಲ್ಲಿ ರಾವಣನ ಸೊಕ್ಕನ್ನ ಉದ್ದಿನ ಮೂಟೆಗೆ ಹೋಲಿಸ್ತಾರೆ. ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ. ರಾವಣನ ತಮ್ಮ ವಿಭೀಷಣ ಬಹಳ ಒಳ್ಳೆಯವನಾಗಿದ್ದ. ಆಗ ಅವನು ಹೇಳೋದೇನಂದ್ರೆ, ಸೀತಾಮಾತೆ ಇಷ್ಟು ದಿವಸ ನಮ್ಮ ಹಕ್ಕಿ ಆಗಿದ್ಲು, ನಮ್ಮ ಹಕ್ಕಿಯನ್ನ ನಾವು ಬಿಡ್ತಾ ಇದೀವಿ, ನಿಮ್ಮಯ ಹಕ್ಕಿ ಅಡಗಿಸಿಕೊಳ್ಳಿ, ಸೀತಾಮಾತೆಯ ಮೇಲೆ ನಿಮ್ಮ ಹಕ್ಕಿ, ಅವಳನ್ನ ಜೋಪಾನವಾಗಿಟ್ಕೊಳ್ಳಿ, ನಿಮ್ಮ ಹತ್ರ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂತಹ ಮಾತನ್ನ 4 ಸಾಲಿನ ಪದ್ಯದಲ್ಲಿ ಇಡೀ ರಾಮಾಯಣವನ್ನ ಕಟ್ಟಿಕೊಡುವಂತಹ ಸಂಗತಿಯನ್ನ ನಮ್ಮ ಭಾರತೀಯ ಕ್ರೀಡೆಗಳು ಕಲಿಸಿಕೊಡ್ತವೆ. ಭಾರತೀಯ ಕ್ರೀಡೆಗಳಲ್ಲಿ ಎಲ್ಲದರಲ್ಲೂ ಕೂಡ ವೈಜ್ಞಾನಿಕತೆ ಇದೆ. ಉದಾಹರಣೆಗೆ ನಾವು ಕಬಡ್ಡಿಯನ್ನು ಆಡುವಾಗ ಕಬಡ್ಡಿ 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 ಅನ್ನುತ್ತಾ 1.5 ನಿಮಿಷಗಳ ಕಾಲ ನಾವು ಕಬಡ್ಡಿಯನ್ನ ಆಡ್ತೀವಿ. ಇದರಲ್ಲಿ ನಮ್ಮ ಶ್ವಾಸವನ್ನು ಶುದ್ಧಗೊಳಿಸುವಂತಹ ವಿಜ್ಞಾನ ಇದೆ ಅನ್ನೋದು ನಮ್ಮಲ್ಲಿ ಬಹುತೇಕರಿಗೆ ಗೊತ್ತಿಲ್ಲ. ಹಿಂಗೆ ಸಾಕಷ್ಟು ಆಟಗಳು ದೇಹವನ್ನ ಮನಸ್ಸನ್ನ ಒಟ್ಟುಗೂಡಿಸಿ ಅದ್ಭುತವಾದಂತಹ ಸೈನ್ಸ್ ಅನ್ನ ಎಲ್ಲಾ ಆಟಗಳಲ್ಲೂ ನಮ್ಮ ಭಾರತೀಯ ಕ್ರೀಡೆಗಳಲ್ಲಿ ನಮ್ಮ ಹಿರಿಯರು ಇಟ್ಟಿದ್ದಾರೆ. ಆದ್ರೆ ನಾವುಗಳು ಮಾತ್ರ ಯಾವುದೋ ದೇಶದಿಂದ ಬಂದಿರುವಂತಹ ಕ್ರೀಡೆಯನ್ನ ನಮ್ಮ ಕ್ರೀಡೆ ಅಂತ ಹೇಳಿ ನೋಡ್ತಾ ಇದ್ದೀವಿ, ಆಡ್ತಾ ಇದೀವಿ.